ಅಂತ ನಮ್ಮ ಅಧಿಕಾರಿಗಳೆಲ್ಲ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ಕೊಂಡಾಗ್ಲಿ ಮತ್ತೆ ಒಬ್ಬ ವ್ಯಕ್ತಿಗತವಾಗಿ ಕೆಲಸವನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ PWD ಇಲಾಖೆನಲ್ಲಿ ಜರ್ಮನ್ ಟೆಂಟ್ ಮತ್ತೆ ಬ್ಯಾರಿಕೇಡ್ಗೆ ಟೆಂಡರ್ನ ಕರೆದಿದ್ದಾರೆ. ಅವರು ಕರೆದಿರೋ ರಿಕ್ವೈರ್ಮೆಂಟ್ ಹೇಗಿದೆ ಅಂತಂದ್ರೆ ಅವ್ರು ಕರೆದಿರೋ ರಿಕ್ವೈರ್ಮೆಂಟ್ಗೆ ರೆಂಟಲ್ ಪರ್ಪಸ್ ನಾವು ಮಾಡಿದಾಗ 60 ರಿಂದ 65 ಲಕ್ಷ ರೂಪಾಯಿ ವೆಚ್ಚ ತಗಲ್ಬೇಕು ಅದಕ್ಕೆ. ಆದರೆ ಇವರು 87 ಲಕ್ಷ ರೂಪಾಯಿಗೆ ಟೆಂಡರ್ನ ಕರೆದಿದ್ದಾರೆ. ಅದೂ ಕೂಡ ಒಬ್ಬ ಹಾಸನ ಲೋಕಲ್ ಅವನಿಗೆ ಆ ಟೆಂಡರ್ ಕೂತಿದೆ. ಮತ್ತೆ ಆ ಟೆಂಡರ್ನ ಬೆಂಗಳೂರಿಂದ ಮತ್ತೊಂದು ರಾಜಾ ಎಂಟರ್ಪ್ರೈಸಸ್ ಅನ್ನೋದು ಕೂಡ ಅವರು ಟೆಂಡರಲ್ಲಿ ಭಾಗವಹಿಸಿದ್ರು. ಅವ್ರದ್ದು ಡಾಕ್ಯುಮೆಂಟ್ ಅಪ್ಲೋಡ್ ಆಗೋ ಟೈಮಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ. ಅವರು 74 ಲಕ್ಷಕ್ಕೆ ಆ ಟೆಂಡರ್ನ ಹಾಕಿದ್ದಾರೆ. ಅವರು ಒಂದು ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ಅದೊಂದು ಡಾಕ್ಯುಮೆಂಟ್ನ ಲೀಗಲ್ಲಾಗಿ ಇರೋ ಡಾಕ್ಯುಮೆಂಟನ್ನ ಇವ್ರು ತರಿಸ್ಕೊಂಡಿದ್ದಾಗಿದ್ದರೆ ಇದೇ ಹಾಸನಾಂಬ ಕಮಿಟಿಗೆ ನಮಗೆ ಸರಿಸುಮಾರು ಒಂದು 16 ರಿಂದ 17 ಲಕ್ಷ ರೂಪಾಯಿ ದುಡ್ಡು ಸೇವ್ ಆಗ್ತಿತ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ಥಳೀಯವಾಗಿ ಹಲವಾರು ಜನ ಇದೇ ಒಂದು ಕಾರ್ಯ ವೃತ್ತಿನಲ್ಲಿ ಇದ್ದಾರೆ. ತುಂಬಾ ಜನ ಮನಸ್ಸುಗಳಲ್ಲಿ ಇಚ್ಛಾಶಕ್ತಿ ಇರೋದು ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೆಲವೊಂದು ಕೆಲಸಗಳನ್ನ ನಾವು ಸ್ಪಾನ್ಸರ್ ಮಾಡಬೇಕು ಅನ್ನೋದು ಉದ್ದೇಶನ ತುಂಬಾ ದಿನ ಇಟ್ಕೊಂಡಿದ್ದಾರೆ. ಆದ್ರೆ ನಮ್ಮ ಜಿಲ್ಲಾಡಳಿತ ಸ್ಥಳೀಯರನ್ನ ಯಾವತ್ತೂ ಕೂಡ ಒಂದು ಕಮಿಟಿ ಮಾಡೋದಾಗ್ಲಿ ಮತ್ತೆ ಅದು ಅವ್ರನ್ನ ಒಬ್ಬನ ಎಲ್ಲಾ ತರದಲ್ಲೂ ಈ ಒಂದು ಡೆಕೋರೇಷನ್ ಮತ್ತೆ ಈ ಟೆಂಟ್ ಹೌಸ್ ವಿಷಯದಲ್ಲಿ ಮತ್ತೆ ಈ ಲೈಟಿಂಗ್ ವಿಷಯದಲ್ಲಿ ಎಲ್ಲದರಲ್ಲೂ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗಳಿದೆ. ಇವರು ಎಲ್ಲಾ ಮುಖ್ಯಸ್ಥರುಗಳನ್ನು ಒಮ್ಮೆ ಕರೆಸಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ದೇ ಆದಿದ್ರೆ ಈ ಒಂದು ಜಾತ್ರಾ ಮಹೋತ್ಸವ ಇನ್ನೂ ಮೆರುಗೊಳ್ಳುತ್ತೆ ಮತ್ತೆ ನಮ್ಮ ಜಿಲ್ಲಾಡಳಿತಕ್ಕೆ ಇನ್ನೂ ದುಡ್ಡು ಉಳಿತಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಸಿಸಿ ಕ್ಯಾಮೆರಾದ ಬೆಲೆ ಎಷ್ಟು, ಅವ್ರು ಹಾಕಿರೋ ರೇಟ್ ಎಷ್ಟು ಅದನ್ನ ಹೇಳ್ತಾ ಇರಲ್ಲ. ಇಲ್ಲ, ಒಂದು CCTV ವಿಚಾರವಾಗಿ ನಾನು ಪ್ರವಾಸೋದ್ಯಮ ಇಲಾಖೆನಲ್ಲಿ ಕೇಳ್ಪಟ್ಟೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ ಇವರು ಕೇಳಿರೋ ರಿಕ್ವೈರ್ಮೆಂಟ್ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 20 ರಿಂದ 25 ಲಕ್ಷದಲ್ಲಿ ಒಂದು ಪರ್ಚೇಸ್ ಮಾಡಿದ್ರೇನೆ ಮುಗಿಯೋಂಥ ಒಂದು ಪದಾರ್ಥಗಳನ್ನ ಸರಿಸುಮಾರು 60 ಲಕ್ಷ ರೂಪಾಯಿಗೆ ಟೆಂಡರ್ ಕರೆದು ಟೆಂಡರ್ ಮುಗಿಸಿದ್ದಾರೆ ಅನ್ನೋದು ಒಂದಿದೆ. ನಾವು ಪರ್ಚೇಸ್ ಮಾಡಿದ್ರೇನೆ 25 ಲಕ್ಷ ರೂಪಾಯಿಲಿ ಕಂಪ್ಲೀಟ್ ಆಗ್ತದೆ. ಆದ್ರೆ ಇವರು ಬಾಡಿಗೆಗೆನೆ 60 ಲಕ್ಷ ರೂಪಾಯಿವರೆಗೂ ಟೆಂಡರ್ನ ಮುಗಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಒಂದ್ ನಿಮಿಷ ಅದೇ ವಾಕಿ ಟಾಕಿ CCTV ಮತ್ತೆ LED ಟಿವಿಗಳನ್ನ ಕೇಳಿದ್ದಾರೆ. ಅದ್ರ ಕೇಳಿರೋದ್ರ ಪರ್ಟಿಕ್ಯುಲರ್ ಬಂದು 72 ಇಂಚಿಂದ LED ಟಿವಿಗಳು ಬೇಕು ಅಂತ ಕೇಳಿದ್ದಾರೆ. ಆದ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ 72 ಇಂಚಿಗೆ ಟಿವಿನೇ ಬರಲ್ಲ. ಯಾಕಂದ್ರೆ ಸರ್ಕಾರದ ಟೆಂಡರ್ಗಳನ್ನ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಅವ್ರು ಕೇಳಿರೋ ನಿರ್ದಿಷ್ಟ ಪದಾರ್ಥಗಳನ್ನೇ ನಾವು ಅವ್ರಿಗೆ ಸರ್ವಿಸ್ ಕೊಡ್ಬೇಕಾಗತ್ತೆ. ಇದು ಬಾಡಿಗೆಗಲ್ದೆ ಪರ್ಚೇಸ್ ಮಾಡಿದ್ರೇನೆ 25 ಲಕ್ಷ ರೂಪಾಯಿ ಆಗುವಂಥದ್ದು. ಆದ್ರೆ ಸರಿಸುಮಾರು ಒಂದು 60 ಲಕ್ಷ ರೂಪಾಯಿವರೆಗೂ ಇದು ಟೆಂಡರ್ ಮುಗಿದೋಗಿದೆ. ಅಲ್ಲ, ಇದು ಎದುರುಗಡೆಯವರವ್ರ ಮುಖ ನೋಡಕ್ಕೆ ಕನ್ನಡಿ ತಗೊಂಡು ಯಾಕೆ ನೋಡ್ಬೇಕು ಅನ್ನಂಗೆ ಆಗಿದೆ. ಯಾವೊಬ್ಬ ವ್ಯಕ್ತಿಗತವಾಗಿ ಇದು ಕೆಲಸ ನಡೀತಾ ಇದೆ ಅನ್ನೋದು ನಮ್ಮ ಎಲ್ರಿಗೂ ಅನುಮಾನ ಕಂಡು ಬರ್ತಾ ಇದೆ. ಮತ್ತೆ ಅದು ರುಜುವಾತ್ ಕೂಡ ಆಗಿದೆ. ನಿಮ್ ಪ್ರಕಾರ ಎಷ್ಟು ಹಣ ಅಕ್ರಮ ಆಗಬಹುದು ಈ ಸಲ? ಈ ಒಂದು ಎಲ್ಲ ಏನ್ ನಡೀತಾ ಇದೆ ಇವತ್ತಿನ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಏನ್ ನಡೀತಾ ಇದೆ ಸರಿಯಾದ ನಿಟ್ಟಿನಲ್ಲಿ ಮಾಡಿದ್ರೆ ಸರಿಸುಮಾರು ಏನಿಲ್ಲ ಅಂದ್ರೂ ಇನ್ನೂ ಒಂದು 2 ಕೋಟಿ ಹಣನ ಜಿಲ್ಲಾಡಳಿತಕ್ಕೆ ನಾವು ಉಳಿಸ್ಬೋದಾಗಿತ್ತು. ಮತ್ತೆ ಸ್ಥಳೀಯವ್ರಿಗೆ ಹೆಚ್ಚು ಪ್ರೋತ್ಸಾಹನ ಕೊಡ್ಬೇಕಾಗಿತ್ತು. ಇವರು ಡಾಕ್ಯುಮೆಂಟೇಶನ್ಗಳನ್ನ ಟೆಂಡರ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಹೇಗ್ ಮಾಡ್ತಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ವರ್ಕ್ ಡನ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ. ಪ್ರಪ್ರಥಮ ಬಾರಿಗೆ ಒಬ್ಬನ ಕೆಲಸನೇ ಸಿಕ್ಕಿಲ್ಲ ಅಂತಂದ್ರೆ ಯಾರಿಗೂ ಕೂಡ ವರ್ಕ್ ಡನ್ ಸರ್ಟಿಫಿಕೇಟ್ ಸಿಗೋಂಥದ್ದು ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನ ಮಾಡಬೇಕು, ಒಬ್ಬ ಇವೆಂಟ್ ಪ್ಲಾನರ್ ಆಗ್ಬೇಕು ಅನ್ನೋದಾದ್ರೆ ಅವನ ಚಿಂತೆನೆ ಒಂದು ವರ್ಕ್ ಡನ್ ಸರ್ಟಿಫಿಕೇಟ್ ಸ್ಥಳೀಯವಾಗಿ ಕೊಡಿ. ಹಲವಾರು ಜನಕ್ಕೆ ಸ್ಥಳೀಯವಾಗಿ ಕೊಡಿ. ಅವ್ರಿಗೆ ನೀವು ನಮ್ಮ ಹಾಸನ ಜಿಲ್ಲಾಡಳಿತನೇ ಒಳ್ಳೊಳ್ಳೆ ಕೆಲಸ ಕೊಟ್ಟರು ವರ್ಕ್ ಡನ್ ಕೊಟ್ಟಾಗ ಅವ್ರಿಗೆ ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ರಾಷ್ಟ್ರದಲ್ಲಾಗಿರ್ಬೋದು ಒಂದು ಉನ್ನತ ಕೆಲಸವನ್ನ ಮುಂಚಿನ ವರ್ಕ್ ಡನ್ ಇಲ್ಲದೆ ಇದ್ರು ಕೂಡ ಟೆಂಡರ್ ಆಗಿಂತ ಮುಂಚೆನೇ ಕೆಲಸಗಳು ಮುಗಿತಾ ಇದೆ. ಆದ್ರೆ ಇನ್ನು ಟೆಂಡರ್ ಓಪನ್ ಆಗಿಲ್ಲ. ಹೌದು, ಅದಂತೂ ಈಗ ಎಲ್ಲ ಹಲವಾರು ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ. ಇನ್ನು ಕೆಲಸ ಟೆಂಡರ್ ಕ್ಲೋಸ್ ಆಗದೇನೆ ಕೂಡ ಒಂದು ಕೆಲಸಗಳು ಮುಗ್ದಿದೆ. ಅಂದ್ರೆ ಆ ವ್ಯಕ್ತಿಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ಅಂತಂದ್ರೆ ಎಲ್ಲದು ನನ್ನ ಒಂದು ಮುಷ್ಟಿಯಲ್ಲಿದೆ, ನನ್ನ ಕಪಿ ಮುಷ್ಟಿನಲ್ಲೇ ಪ್ರತಿಯೊಬ್ಬ ಅಧಿಕಾರಿಗಳನ್ನ ಇಟ್ಕೋಬಹುದು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಅಷ್ಟೇ.